ಬೆಳಕು ಕೂಡ ಕೊಟ್ಟಿದ್ದೀವಿ. ಇವತ್ತು ಬಡವ್ರ ಮನೆಯೂ ಕೂಡ ಬೆಳಕಾಗಬೇಕು, ಮಕ್ಕಳು ಬೆಳಕಲ್ಲಿ ಪಾಠವನ್ನು ಓದಬೇಕು. ಎಷ್ಟೋ ಒಂದು ನಾವು ಮದುವೆ ಆದಾಗ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ, ಅದೇನು ಮಾಡ್ತಾರೆ. ಈಗ ಅವ್ರ ಮನೆ ಒಡೆಯೋದಾಗಿದ್ದಿದ್ರೆ ಬೇರೆ ಮಾಡ್ಕೊಳ್ರಿ ಅಂತ ಹೇಳ್ಬೋದಾಗಿತ್ತು. ನಾವು ಎಲ್ಲರೂ ಒಟ್ಟಿಗಿರ್ಬೇಕು ಅಂತ ನಮ್ಮ ಉದ್ದೇಶ ಇರೋದ್ರಿಂದ, ಮತ್ತೆ ಬಡತನ ನೀವು ಒಂದು ತಿಳ್ಕೊಳ್ಬೇಕು, ಬಡತನದಲ್ಲಿ ಸಹಕಾರ ಆಗ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷದವರು ಈ ಕಾರ್ಯಕ್ರಮವನ್ನು ಕೊಟ್ಟರು. ನನಗೆ ಭಾಳ ಸಂತೋಷ ಆಯ್ತು. ಇವತ್ತು ರಾಯರೆಡ್ಡಿಯವರು ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ನೆನೆಸ್ಕೊಂಡು ಇವತ್ತು ಒಂದು ನೆನ್ಪಿಟ್ಕೊಳ್ಬೇಕು, ಇಡೀ ರಾಜ್ಯದಂತ ರೈತರು ಏನಾದ್ರು ನಿಮ್ಮ ಹೊಲ ನಿಮ್ಮ ತೋಟ ಹಸಿರಾಗಿದೆ ಅಂದರೆ ಅದು ಕಾರಣ ಕಾಂಗ್ರೆಸ್ ಪಕ್ಷದ ಅವತ್ತಿನ ಬಂಗಾರಪ್ಪಾಜಿಯವರು ನಿಮಗೆ ಪುಕ್ಷಟೆ ಕರೆಂಟ್ ಕೊಟ್ಟಿದ್ದಾರೆ. 36-27 ಲಕ್ಷ ಇವತ್ತು ಬೋರ್ವೆಲ್ಗೆ. ಇಲ್ಲ ಅಂದರೆ ನೀವೇನು ಚಾನಲ್ಲಿ ಕೆಲವರು ಲೀಗಲ್ಲು ಇಲ್ಲಿಗಲ್ಲು ಪಂಪ್ ಸೆಟ್ಟು ಹಾಕಿ ನೀರು ತಗೋತೀರಿ. ನೀವು ಅದು ಗೊತ್ತಿದೆ ಬೇಕಾದಷ್ಟು. ಇವತ್ತು ಆರ್ಥಿಕವಾಗಿ ದುಡಿತಕ್ಕಂಥ ಆ ರೈತರ ಶಕ್ತಿ ಏನು ಕೈಗೆ ಆ ಶಕ್ತಿಯನ್ನು ಕೊಟ್ಟವರು ಯಾರು ಅಂತ ಹೇಳಿದರೆ ಬಂಗಾರಪ್ಪಾಜಿಯವ್ರನ್ನ ಯಾರು ಮರಿಬಾರ್ದು. ಯಾಕೆಂದರೆ 33 ವರ್ಷ ಆಯಿತು, ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಯಾವುದೇ ಸರ್ಕಾರಕ್ಕೆ ಆ ಧೈರ್ಯನೇ ಇಲ್ಲ. ಇವತ್ತು ಕೊಡಬೇಕು. ಎಷ್ಟೊಂದು ಸತಿ ಹೇಳ್ತಾರೆ, ಎಷ್ಟೊಂದು ಕಾಮೆಂಟ್ಸ್ ಬಂದು ಹೋವಾಗ ಫ್ರೀಯಾಗಿ ಕೊಡ್ಬೇಕು ರೈತರಿಗೆ ಏನು ಕೊಡೋದು ನಾಟ್ ನೆಸೆಸರಿ, ಅವ್ರಿಗೇನು ಕೊಡಬೇಕಾಗಿಲ್ಲ, ಮಧ್ಯ ನಿಲ್ಲಿಸ್ಬೋದು ಅಂತಲೂ ಚರ್ಚೆ ಅದು. ಅವಾಗ ಬಂಗಾರಪ್ಪಾಜಿಯವರು ಇದ್ರು, ಅವಾಗ ವಿರೋಧ ಪಕ್ಷದಲ್ಲಿ ಇದ್ರೆ ನೀವೇನಾದರೂ ನಿಲ್ಲಿಸಿದ್ರೆ ಮತ್ತೆ ನಿಮ್ದೆಲ್ಲರೂ ಮೀಟ್ರ್ ಐತಲ್ಲ ತಗೊಂಬಂದು DC ಅವ್ರ ಆಫೀಸಿಗೆ ಇಲ್ಲ KB ಅವ್ರ ಆಫೀಸ್ ಎದುರುಗಡೆ ಎಸಿತೀವಿ, ಹುಷಾರಾಗಿರ್ಬೇಕು ಅಂತ ಹೇಳಿದ ಮೇಲೆ ಮತ್ತೆ ನಿಲ್ತೀವಿ. ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ನಮ್ಮ ರಾಜ್ಯದಲ್ಲಿ ಇವತ್ತು ಫುಡ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಆಗಿದೆ ಅಂದರೆ ಅದು ಕಾರಣ ಯಾರು? ರೈತರಿಗೆ ಸಹಕಾರ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ ಪಕ್ಷದ ಅಂದಿನ ಮುಖ್ಯಮಂತ್ರಿಗಳು. ಯಾವ ರೀತಿ ಇವತ್ತು ಮನೆ ಬೆಳಕಾಗ್ತಾ ಇದೆ ನಿಮಗೆ 200 ಯೂನಿಟಲ್ಲಿ, ಅದೇ ರೀತಿ ಕಾರ್ಯಕ್ರಮಗಳನ್ನು ಬಂಗಾರಪ್ಪಾಜಿಯವರ ಆಶ್ರಯ, ಆರಾಧನಾ, ಇವರೆಲ್ಲ ಮಾತಾಡ್ತಾರಲ್ಲ ಹಿಂದುತ್ವ ಅಂತ ಬದನೆಕಾಯಿ. ಇವ್ರಿಗೇನು ಗೊತ್ತು ಹಿಂದುತ್ವ? 33 ವರ್ಷದ ಹಿಂದೆ ಬಂಗಾರಪ್ಪಾಜಿಯವರು ನಿಮ್ಮ ಊರಲ್ಲಿ ಕರಿಯಮ್ಮ ಯಾವ್ದಾದ್ರು ಚಿಕ್ಕ ದೇವಸ್ಥಾನಗಳೆಲ್ಲ ನೀವೆಲ್ಲ ಅಭಿವೃದ್ಧಿ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಅದನ್ನು ಮೈ ತೊಳಿತಿರಲಿಲ್ಲ, ಒಂದು ಹೂವು ಹಾಕ್ತಿರಲಿಲ್ಲ, ಒಂದು ಊದಿನ ಕಡ್ಡಿ ಹಚ್ತಾ ಇರಲಿಲ್ಲ. ಆದರೆ ಬಂಗಾರಪ್ಪಾಜಿಯವ್ರ ಕಾರ್ಯಕ್ರಮವನ್ನು ತಂದರು. ಏನಂತ ಹೇಳಿದರೆ ಆರಾಧನಾ ಅಂತ ಹೇಳಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಗುಡಿಗಳಿಗೂ ಕೂಡ ಅದಕ್ಕೆ ಸ್ನಾನ ಮಾಡಿಸಿ ಅದಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡ್ತಕ್ಕಂಥದ್ದನ್ನು ಆರಾಧನಾ ಅಂತೇಳಿ ಕಾರ್ಯಕ್ರಮ ಮಾಡಿದ್ದು ಯಾರು ಅಂದರೆ ಬಂಗಾರಪ್ಪಾಜಿ. ಅಲ್ಲಿ ಜಾತಿ ನೋಡಲಿಲ್ಲ ಅವರು. ರೈತರಿಗೆ ಪಂಪ್ ಸೆಟ್ಗೆ ಇದನ್ನು ಕೊಡ್ಬೇಕಾದ್ರೆ ಜಾತಿ ನೋಡಲಿಲ್ಲ. ಇವ್ರು ಬರೀ ಹಿಂದುತ್ವ ಅಂತ ಹೇಳಿ ಬಡ್ಕತ್ತಾರೆ. ಅಜೀಂ ಪ್ರೇಮ್ಜಿಯವರು ಯಾವ ಸಮಾಜದವರು? ಬಹು ಸಮಾಜರಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಹಿಂದೂಗಳಿಗೆ ಇವತ್ತು ಮೊಟ್ಟೆಯನ್ನು ಆರ್ಥಿಕವಾಗಿ ಅವರು ಪೌಷ್ಟಿಕವಾಗಿ ಬರಬೇಕು ಅಂತ ಹೇಳಿ ಅಂಥ ಪುಣ್ಯಾತ್ಮ ಕೊಡ್ತಾರಂತ ಹೇಳಿದರೆ, ನಮ್ಮ ರಾಜ್ಯದಲ್ಲಿ ಇಂಥ ಪುಣ್ಯಾತ್ಮರು ಇದ್ದಾರೆ ಅಂತ ಹೇಳಿದರೆ ಅವರಿಗೊಂದು ಚಪ್ಪಾಳೆ ಮೂಲಕ ನಾವು ಗೌರವವನ್ನು ಕೊಡ್ತಕ್ಕಂಥ ನಮ್ಮ ಕೆಲಸ. ಟೀಕಾ ಟಿಪ್ಪಣಿಗಳು ಇರ್ತಾವೆ, ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಒಂಥರ ನಂದು ನಾಯಿ ಬಾಲ ಡೊಂಕ್ ಇದ್ದಂಗೆ, ಅವರೇ ಅಡ್ಜಸ್ಟ್ ಆಗಬೇಕು ಹೊರತು ನಾನು ಅಡ್ಜಸ್ಟ್ ಆಗಲ್ಲ. ನಂದು ಇದೇ ಹೇರ್ ಸ್ಟೈಲು, ಹಿಂಗೆ ಇರಬೇಕು. ನಂದು ಉದ್ದೇಶ ಇಷ್ಟ, ನನ್ನ ಮನೆಯಲ್ಲಿ ಮಗ ಎಷ್ಟು ಬುದ್ಧಿವಂತ ಆಗ್ತಾನೆ ಅದಕ್ಕಿಂತ ಹೆಚ್ಚು ನಮ್ಮ ರಾಜ್ಯದ ಮಕ್ಕಳಾಗಬೇಕು ಅನ್ನೋದು ಉದ್ದೇಶ ನನಗೆ. ಟೀಕಾ ಟಿಪ್ಪಣಿಗೆಲ್ಲ ಉತ್ತರ ಇರುತ್ತೋ ನಮಗೆಲ್ಲ ನಮ್ಮ ಕ್ಷೇತ್ರದೊಳಗೆ ನಾನು ಕೂಡ ಶಾಸಕನಾಗಿ ದೇವಸ್ಥಾನಕ್ಕೆ ದುಡ್ಡು ಕೇಳಕ್ಕೆ ಬರ್ತಾರೆ. ನಾನು ದೇವಸ್ಥಾನಕ್ಕೆ ಕೊಡಲ್ಲ ಅಂತೀನಿ ನಾನು. ಯಾಕೆಂದರೆ ದೇವಸ್ಥಾನದ ಗಂಟೆ ಹೊಡೆದ್ರೆ ಏನಾಗ್ತದೆ ಈ ದೇಶ ಗೊತ್ತಿಲ್ಲ. ಆದರೆ ಶಾಲೆ ಗಂಟೆ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ನೀವು ಏನು ತಿಳ್ಕೊಳ್ಳಿ, ಅದು ಬಹಳ ಮುಖ್ಯ ಆಗ್ತದೆ. ಅದು ನಿಮ್ದು ಆಗ್ತದೆ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊಂಡು ನೀವು ಎಷ್ಟು ದೊಡ್ಡ ದೇವಸ್ಥಾನ ಆದರೂ ಮಾಡಿರಿ. ಆದರೆ ಶಾಲೆಗೆ ಮಾತ್ರ ಯಾವತ್ತೂ ಕೂಡ ಸಹಕಾರ ಮಾಡ್ತಕ್ಕಂಥದ್ದನ್ನು ನಾವು ಮರಿಬಾರ್ದು. ನಾನು ಕೂಡ ನಮ್ಮ ತಂದೆ ಓದಿರೋದು ಸರ್ಕಾರಿ ಶಾಲೆ. ಮಾನ್ಯ ಸಿದ್ದರಾಮಯ್ಯ ಅವರು 2ನೇ ಸತಿ ಮುಖ್ಯಮಂತ್ರಿಗಳು, ಅವರೆಲ್ಲಿ ಓದಿದ್ರು? ಪ್ರೈವೇಟ್ ಶಾಲೆ ಏನಲ್ಲ. ಸಿದ್ದರಾಮಯ್ಯನ ಹುಂಡಿಯಲ್ಲಿ 4ನೇ ಕ್ಲಾಸಿಗೆ ಸೇರಿದ್ದವರು 1, 2, 3 ಇಲ್ಲೇ ಇಲ್ಲ. ಮೋಸ್ಟ್ಲಿ ದನ ಕಾಯ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಪುಣ್ಯಾತ್ಮ ನಿಮ್ಮಂಥ ಒಬ್ಬರು ಗುರುಗಳು ಅವರನ್ನು ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸಿ ಇವತ್ತು ನಮಗೆ ಗ್ಯಾರಂಟಿಗಳ ಮೂಲಕ ಮನೆಯಲ್ಲೂ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಇವತ್ತು ಏನಾದ್ರು ಸಿದ್ದರಾಮಯ್ಯ ಸಿಕ್ಕಿದೆ ಅಂತ ಹೇಳಿದರೆ ಇದೇ ಸರ್ಕಾರಿ ಶಾಲೆಯಿಂದ ಅನ್ನೋದನ್ನ ನೀವು ಯಾವತ್ತೂ ಕೂಡ ಮಕ್ಕಳು ನೀವಿದ್ದೀರಲ್ಲ ನೀವು ಮರಿಬೇಡಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.